ಬಿಜೆಪಿ ಹೊಸ ವರ್ಷದಲ್ಲಿ ಸಂಘಟನೆಯತ್ತ ಜಾಸ್ತಿ ಗಮನ ಕೊಡೋದಕ್ಕೆ ರೆಡಿ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿರ್ಗಮನದ ಸಿದ್ಧತೆಯ ಹೊಸ್ತಿಲಲ್ಲಿ ರಾಜ್ಯ ಬಿಜೆಪಿಯ ಆಂತರಿಕ ರಾಜಕಾರಣ ಕೂಡ ಹೊಸ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ನಡ್ಡಾ ನಿರ್ಗಮನಕ್ಕೂ ಮುನ್ನ ತಮ್ಮ ಅವಧಿ ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಅವರ ಪರ ಯಡಿಯೂರಪ್ಪನವರಿದ್ದಾರೆ. ಇದಕ್ಕೆ ಪ್ರತಿಯಾಗಿ ವಿರೋಧಿ ಬಣ ಹೊಸ ಅಧ್ಯಕ್ಷರ ಪ್ರತಿಷ್ಠಾಪನೆಗೆ ಗುಪ್ತ ಮೀಟಿಂಗ್ ಮಾಡ್ತಾ ಒಳಗೊಳಗೆ ಸಮರ ಸಾರ್ತಾ ಇದೆ. ಹೀಗಿರುವಾಗ ಇಲ್ಲಿ ಬಿವೈ ವಿಜಯೇಂದ್ರ ಅಧಿಕಾರದ ಅವಧಿ ಸದ್ಯದಲ್ಲೇ ಮುಗಿಯುತ್ತೆ ಅನ್ನುವಾಗ ಈ ರಾಜ್ಯಾಧ್ಯಕ್ಷರ ಪಟ್ಟಕ್ಕೆ ಪ್ರಮುಖರ ಹೆಸರು ಅಂದ್ರೆ ಅಚ್ಚರಿಯ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ಹೋರಾಟದಲ್ಲಿ ಶೋಭಾ ಕರಂದ್ಲಾಜೆ ಹಾಗೆ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಒಂದು ವೇಳೆ ವಿಜಯೇಂದ್ರ ಅವರಿಗೆ 2ನೇ ಅವಧಿಗೆ ಅಧ್ಯಕ್ಷ ಪಟ್ಟ ವಿಸ್ತರಣೆ ಮಾಡೋದಕ್ಕೆ ಹೈಕಮಾಂಡ್ ಒಪ್ಪದೆ ಇದ್ರೆ ಬಸವರಾಜ ಬೊಮ್ಮಾಯಿ ಅವರನ್ನ ಆ ಪಟ್ಟಕ್ಕೇರಿಸೋದಕ್ಕೆ ಯಡಿಯೂರಪ್ಪ ಹೈಕಮಾಂಡ್ ಮನವೊಲಿಕೆ ಮಾಡಬಹುದು. ಬೊಮ್ಮಾಯಿ ತಮ್ಮ ಆಪ್ತರಾಗಿರೋದ್ರಿಂದ ಅವರು ಅಧ್ಯಕ್ಷರಾದ್ರೂ ಕೂಡ ಬಿಜೆಪಿ ಮೇಲೆ ಹಿಡಿತ ಸಾಧಿಸಬಹುದು ಅನ್ನೋದು ಅವರ ಲೆಕ್ಕಾಚಾರ. ಈ ಕಾರಣಕ್ಕೆ ಈಗಾಗಲೇ ಗುಪ್ತವಾಗಿ ಬೊಮ್ಮಾಯಿ ಜೊತೆ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರಂತೆ. ಇನ್ನೊಂದು ಹೆಸರು ಅಂದ್ರೆ ಅದು ಶೋಭಾ ಕರಂದ್ಲಾಜೆ. ಒಂದು ವೇಳೆ ಬೊಮ್ಮಾಯಿ ಬೇಡ ಅನ್ನೋದಾದ್ರೆ ಶೋಭಾ ಕರಂದ್ಲಾಜೆಗೆ ಅಧ್ಯಕ್ಷಗಿರಿ ಕೊಡೋದಕ್ಕೆ ಯಡಿಯೂರಪ್ಪ ಡಿಮ್ಯಾಂಡ್ ಮಾಡಬಹುದು. ಶೋಭಾಗೆ ಎಲ್ಲಾ ನಾಯಕರ ಜೊತೆ ಒಳ್ಳೆ ಸಂಬಂಧ ಇದೆ, ಹೀಗಾಗಿ ಅವರನ್ನ ಆಯ್ಕೆ ಮಾಡಿದ್ರೆ ಯಾರು ವಿರೋಧ ಮಾಡೋದಿಲ್ಲ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಜೊತೆಗೆ ಅವರಿಗೆ ತಟಸ್ಥ ನಾಯಕರ ಬೆಂಬಲ ಕೂಡ ಇದೆ. ಹೀಗಾಗಿ ಇವರ ಹೆಸರು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಸದ್ಯ ರಾಷ್ಟ್ರಾದ್ಯಂತ ಬಿಜೆಪಿ ಸಂಘಟನಾ ಪರ್ವ ಅಭಿಯಾನ ನಡೀತಾ ಇದೆ. ಹೀಗಾಗಿ ಅವಧಿ ಪೂರ್ಣ ಆದ್ಮೇಲೆ ನಡ್ಡಾ ಬದಲು ಹೊಸ ಅಧ್ಯಕ್ಷರ ನೇಮಕ ಆಗುತ್ತೆ. ಫೆಬ್ರವರಿ ವೇಳೆಗೆ ಈ ಪ್ರಕ್ರಿಯೆ ನಡೆಯುತ್ತೆ. ಆದ್ರೆ ಬಿಜೆಪಿಯ ಪಕ್ಷ ಸಂವಿಧಾನದ ಪ್ರಕಾರ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಅದಕ್ಕೂ ಮುಂಚೆ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಕೊಂಡು ಒಂದು 50% ರಾಜ್ಯಗಳಿಗೆ ಹೊಸ ಅಧ್ಯಕ್ಷರ ನೇಮಕ ಮಾಡಬೇಕು ಅನ್ನೋದಿದೆ. ಸೊ ಈ ನಿಯಮವನ್ನ ಇಟ್ಕೊಂಡು ಈಗ ಬಿಜೆಪಿಯಲ್ಲಿ ಪಟ್ಟದ ಬಗ್ಗೆ ಪರ ವಿರೋಧದ ಚಟುವಟಿಕೆಗಳು ಕೂಡ ನಡೀತಾ ಇವೆ. ಇಲ್ಲಿ ಅನುಭವದ ಕೊರತೆ, ಸರ್ಕಾರದ ವಿರುದ್ಧ ಹೋರಾಟ ನಡೆಸೋದಕ್ಕೆ ಹಿಂದೇಟು ಸಹಿತ ವಿಜಯೇಂದ್ರ ವಿರುದ್ಧ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಅನೇಕ ಸಲ ಆರೋಪಗಳನ್ನ ಮಾಡಿಕೊಂಡು ಅದನ್ನ ಹೈಕಮಾಂಡ್ಗೂ ಕೂಡ ಲಿಸ್ಟ್ ಸಮೇತ ಒಂದಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಿದೆ. ಇದರ ಜೊತೆಗೆ ತಟಸ್ಥ ಬಣದಿಂದ ಸಾಕಷ್ಟು ಆಕ್ಷೇಪ ಇದೆ. ಈ ಹಿನ್ನೆಲೆಯಲ್ಲೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನ ಒಕ್ಕಲಿಗ ಹಾಗೂ ಮಹಿಳಾ ಕೋಟಾದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಯೋಜನೆ ಮಾಡಬೇಕು ಅನ್ನುವಂತಹ ಒಂದಷ್ಟು ವಿಷಯಗಳು ಕೂಡ ಇಲ್ಲಿ ಮುನ್ನೆಲೆಗೆ ಬರ್ತಾ ಇವೆ. ಇನ್ನು ಈ ಪ್ರಸ್ತಾವಕ್ಕೆ ಬಿಎಸ್ ಯಡಿಯೂರಪ್ಪ ಕೂಡ ವಿರೋಧ ಮಾಡೋದಿಲ್ಲ ಅನ್ನೋದು ದಿಲ್ಲಿಯಲ್ಲಿರೋ ಕೆಲವು ನಾಯಕರ ಲೆಕ್ಕಾಚಾರ. ಆದ್ರೆ ವಿಜಯೇಂದ್ರ ಅವರನ್ನ ವಿರೋಧ ಮಾಡುವಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನ ವಿರೋಧಿ ಮಾಡೋರು ಕೂಡ ಪಕ್ಷದಲ್ಲಿ ಕೆಲವರಿದ್ದಾರೆ. ಹೀಗಾಗಿ ಈ ಪ್ರಯೋಗ ಸಕ್ಸಸ್ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯಡಿಯೂರಪ್ಪ ಅವರಿಂದ ನೇರ ವಿರೋಧ ಇರೋದ್ರಿಂದ 3ನೇ ವ್ಯಕ್ತಿಯಾಗಿ ಬಸವರಾಜ ಬೊಮ್ಮಾಯಿ ಅವರ ಹೆಸರು ದಿಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲೂ ಕೂಡ ತೇಲ್ಕೊಂಡು ಬಂದಿದೆ. ಒಟ್ಟಾರೆ ನಡ್ಡಾ ಬದಲಾವಣೆಗೂ ಮುನ್ನ ವಿಜಯೇಂದ್ರ ಪದಚ್ಯುತಿಗೆ 2 ಬಣಗಳು ಪ್ರಯತ್ನವನ್ನ ನಡೆಸ್ತಾ ಇವೆ. ಇನ್ನೊಂದು ಕಡೆ ಹೊಸ ಅಧ್ಯಕ್ಷರ ನೇಮಕಕ್ಕೂ ಮುಂಚೆ ವಿಜಯೇಂದ್ರ ಅವರನ್ನ ಮತ್ತೊಂದು ಅವಧಿಗೆ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬೇಕು ಅನ್ನೋದು ಮಾಜಿ ಸಿಎಂ ಯಡಿಯೂರಪ್ಪನವರ ಪಣ. ಹಾಗೇನಾದ್ರೂ ಅಧಿಕಾರದ ಅವಧಿ ವಿಸ್ತರಣೆಯಾದ್ರೆ ಮುಂದಿನ 3 ವರ್ಷಗಳ ಅವಧಿಗೆ ವಿಜಯೇಂದ್ರ ಬದಲಾವಣೆ ಅಸಾಧ್ಯ. ಜೊತೆಗೆ ಚುನಾವಣಾ ವರ್ಷ ಕೂಡ ಬರೋದ್ರಿಂದ ಮುಂದಿನ ವಿಧಾನಸಭಾ ಚುನಾವಣೆ ಮುಗಿದು ಹೊಸ ಸರ್ಕಾರ ರಚನೆ ಆಗೋ ತನಕ ವಿಜಯೇಂದ್ರ ಅವರ ಸ್ಥಾನವನ್ನ ಶೇಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ರೀಸನ್ ಇಟ್ಕೊಂಡು ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರು ವರಿಷ್ಠರ ಮುಂದೆ ತಮ್ಮ ಪಟ್ಟನ್ನ ಬಿಗಿಗೊಳಿಸಿದ್ದಾರೆ. ಇನ್ನು ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ವಿಜಯೇಂದ್ರ ಜೊತೆಗೆ ಯಡಿಯೂರಪ್ಪ ಕೂಡ ದಿಲ್ಲಿಗೆ ಹೋಗಿದ್ರು. ಮೋದಿ ಅವರನ್ನ ಮೀಟ್ ಮಾಡಿ ಬಂದ್ರು. ಜೊತೆಗೆ ದಿಲ್ಲಿಯ ಆಯಕಟ್ಟಿನ ವ್ಯಕ್ತಿಗಳ ಜೊತೆ ರಹಸ್ಯವಾದ ಮಾತುಕತೆಗಳನ್ನು ನಡೆಸಿದ್ದಾರೆ. ಸೊ ಎಷ್ಟೇ ವಿರೋಧ ವ್ಯಕ್ತವಾದ್ರೂ ವಿಜಯೇಂದ್ರ ರಕ್ಷಣೆಗೆ ಯಡಿಯೂರಪ್ಪ ಪಣ ತೊಟ್ಬಿಟ್ಟಿದ್ದಾರೆ. 2 ದಿನಗಳ ಹಿಂದಿನ ವಿಜಯೇಂದ್ರ ಅವರ ದಿಲ್ಲಿ ಭೇಟಿನೇ ಇದರ ಪ್ರಯತ್ನದ ಭಾಗ ಆಗಿದೆ ಅಂತಾನೂ ಕೆಲವರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇನ್ನು ಬಿಜೆಪಿಯ ಉನ್ನತ ಮೂಲಗಳ ಪ್ರಕಾರ ಇದೇ ಸಂದರ್ಭದಲ್ಲಿ ಬಿಜೆಪಿಯ ಕೋರ್ ಕಮಿಟಿ ಹಾಗೂ ರಾಜ್ಯ ಸಮಿತಿಯ ಸದಸ್ಯರು ಕೂಡ ಬದಲಾಗೋ ಚಾನ್ಸಸ್ ಇದೆ. ರಾಜ್ಯ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗೆ ಹೊಸಬರ ನೇಮಕ ಆಗೋದು ಕನ್ಫರ್ಮ್. ಸೊ ಈ ಮೂಲಕ ಪಕ್ಷದಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡೋದು ಬಿಜೆಪಿ ಹೈಕಮಾಂಡ್ನ ಲೆಕ್ಕಾಚಾರ. ಈ ಲೆಕ್ಕಾಚಾರಗಳ ಮಧ್ಯೆ ಒಂದಷ್ಟು ಆಂತರಿಕ ಭಿನ್ನಮತ ಇರೋದ್ರಿಂದ ಯಡಿಯೂರಪ್ಪನವರು
ಬೊಮ್ಮಾಯಿ ಅವರನ್ನ ಕರೆಸಿ ಮಾತುಕತೆಯನ್ನ ನಡೆಸಿದ್ದಾರೆ. ಬೊಮ್ಮಾಯಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನದ ಬಯಕೆ ಇನ್ನಷ್ಟು ಬಲವಾಗಿದೆ ಅಂತಾನೂ ಹೇಳಬಹುದು. ಎಲ್ಲವನ್ನೂ ಸರಿ ಮಾಡೋಣ ಅಂತ ಬಿಜೆಪಿ ನಾಯಕರಿಗೆ ಬೊಮ್ಮಾಯಿ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಸೊ ಸದ್ಯದ ಸ್ಥಿತಿಯಲ್ಲಿ ತಮ್ಮ ಹಿರಿತನ ಬಿಜೆಪಿಯ ಅಯೋಮಯ ಸ್ಥಿತಿಗೆ ಉತ್ತರ ಆಗಬಹುದು ಅನ್ನೋದು ಬೊಮ್ಮಾಯಿಯವರ ಲೆಕ್ಕಾಚಾರ. ಮಗನ ಬದಲು ಶಿಷ್ಯನಿಗೆ ಅವಕಾಶ ಸೃಷ್ಟಿಸೋ ಉದಾರತೆಯನ್ನ ಯಡಿಯೂರಪ್ಪ ಇಲ್ಲಿ ತೋರಿಸ್ತಾರಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಹಾಗೇನೆ ಇಲ್ಲಿ ಈ ಹಿಂದೆ ಸಿಎಂ ಸ್ಥಾನವನ್ನ ತ್ಯಾಗ ಮಾಡಬೇಕಾದ್ರೆ ಯಡಿಯೂರಪ್ಪನವರು ನೆಕ್ಸ್ಟ್ ಪಟ್ಟ ಕಟ್ಟಿದ್ದು ಅಂದ್ರೆ ನೆಕ್ಸ್ಟ್ ಸಿಎಂ ಆಗಿದ್ದು ಬಸವರಾಜ ಬೊಮ್ಮಾಯಿ ಅವರು. ಈಗ ಮಗನ ರಾಜ್ಯಾಧ್ಯಕ್ಷನ ಪಟ್ಟ ಹೋಗುತ್ತೆ ಅನ್ನೋದಾದ್ರೆ ಅದು ಕೂಡ ನೆಕ್ಸ್ಟ್ ಬೊಮ್ಮಾಯಿ ಅವರ ಪಾಲಿಗೆನೆ ಹೋಗ್ಲಿ ಅನ್ನೋ ಲೆಕ್ಕಾಚಾರ ಕೂಡ ಯಡಿಯೂರಪ್ಪನವರಿಗೆ ಇರಬಹುದು. ಇನ್ನು ಸಂಸದರ ಸಭೆಯಲ್ಲೂ ರಾಜ್ಯ ನಾಯಕತ್ವದ ಬಗ್ಗೆ ಒಂದಷ್ಟು ಚರ್ಚೆಗಳಾದಾಗ ಯತ್ನಾಳ್ ನೋಟಿಸ್ ಪ್ರಕರಣದ ನಂತರ ದಿಲ್ಲಿಯಲ್ಲಿ 2 ಸಲ ಸಭೆ ಮಾಡಿರೋ ರಾಜ್ಯ ಬಿಜೆಪಿ ಸಂಸದರು ಕರ್ನಾಟಕದಲ್ಲಿ ಪಕ್ಷದ ಮುಖಂಡರು ಮಾಡ್ತಾ ಇರೋ ಕಲಹದ ಬಗ್ಗೆ ಚರ್ಚೆಗಳನ್ನ ಮಾಡಿದ್ದಾರೆ. ಇಲ್ಲಿ ವಿಜಯೇಂದ್ರ ಅವರ ನಾಯಕತ್ವದ ಬಗ್ಗೆ ತುಂಬಾನೇ ಆಕ್ಷೇಪ ವ್ಯಕ್ತವಾಗಿದೆ. ಆದರೆ ಪರ್ಯಾಯ ಯಾರು ಅನ್ನೋದಕ್ಕೆ ಸ್ಪಷ್ಟವಾಗಿ ಇಂಥವ್ರೆ ಅನ್ನೋ ಉತ್ತರ ಸಿಕ್ಕಿಲ್ಲ. ಸೊ ಈ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಲಿಂಗಾಯತ ಹಾಗೂ ಉತ್ತರ ಕರ್ನಾಟಕದ ದಾಳ ಉರುಳಿಸಿದ್ದಾರೆ. ಆರಂಭದಲ್ಲಿ ಯತ್ನಾಳ್ ಪರ ಬೊಮ್ಮಾಯಿ ಈ ರೀತಿ ಲಾಬಿ ಮಾಡಿದ್ದಾರೆ ಅಂತ ಭಾವಿಸಲಾಗಿತ್ತು. ಆದರೆ ಇತ್ತೀಚೆಗಿನ ವಿದ್ಯಮಾನದ ಪ್ರಕಾರ ಬೊಮ್ಮಾಯಿ ಪ್ರಯೋಗ ಮಾಡಿದ ಲಿಂಗಾಯತ ಹಾಗೂ ಉತ್ತರ ಕರ್ನಾಟಕದ ಪದ ತಮ್ಮ ಪಾತ್ರ ಘೋಷಣೆಯ ಉದ್ದೇಶ ಅನ್ನೋದು ಇಲ್ಲಿ ಸಂಸದರೊಬ್ಬರು ಅಭಿಪ್ರಾಯ ಪಟ್ಟಿರೋ ವಿಚಾರ. ಅಂದ್ರೆ ಒಂದು ವೇಳೆ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಕೈ ತಪ್ಪಿದ್ರೆ ನೆಕ್ಸ್ಟ್ ಅದು ಬೊಮ್ಮಾಯಿ ಪಾಲಿಗೆ ಒಲಿಯಬಹುದು ಅಂತಾನೂ ಹೇಳಲಾಗ್ತಾ ಇದೆ. ಬೊಮ್ಮಾಯಿ ರಾಜ್ಯಾಧ್ಯಕ್ಷರಾದ್ರೆ ಅದನ್ನ ವಿರೋಧ ಮಾಡೋರ ಸಂಖ್ಯೆ ಕಮ್ಮಿ ಆಗ್ಬೋದು. ಯಾಕೆಂದ್ರೆ ಸಿಎಂ ಆಗಿದ್ದವರು ಹಿರಿಯರು ಅನ್ನಿಸ್ಕೊಂಡಿದ್ದಾರೆ, ಸಂಸದರು ಅನ್ನಿಸ್ಕೊಂಡಿದ್ದಾರೆ, ಯಡಿಯೂರಪ್ಪನವರ ಬಣದಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ, ಕೇಂದ್ರದ ನಾಯಕರ ಜೊತೆ ಕೂಡ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಾರೆ, ಜೊತೆಗೆ ಲಿಂಗಾಯತ ಸಮುದಾಯ ಅನ್ನುವಂತ ಟ್ರಂಪ್ ಕಾರ್ಡ್ ಕೂಡ ಇರೋದ್ರಿಂದ ಬೊಮ್ಮಾಯಿಗೆ ಈ ಚಾನ್ಸ್ ಸಿಗಬಹುದು ಅಂತ ಹೇಳ್ಬೋದು. ಇನ್ನೊಂದು ಕಡೆ ಈ ಹಿಂದೆನೂ ಶೋಭಾ ಕರಂದ್ಲಾಜೆ ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೇಳಿಬಂದಿತ್ತು. ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೂಡ ಯಡಿಯೂರಪ್ಪನವರ ಬಣದಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಹೈಕಮಾಂಡ್ ಜೊತೆ ಕೂಡ ಒಂದೊಳ್ಳೆ ಸಂಬಂಧವನ್ನ ಇಟ್ಕೊಂಡಿದ್ದಾರೆ. BL ಸಂತೋಷ್ ಕೂಡ ಶೋಭಾ ಕರಂದ್ಲಾಜೆ ಹೆಸರಿಗೆ ಏನು ವಿರೋಧ ವ್ಯಕ್ತಪಡಿಸೋದಿಲ್ಲ. ಸಂತೋಷ್ ಜೊತೆ ಕೂಡ ಒಡನಾಟ ಚೆನ್ನಾಗಿದೆ. ಕೇಂದ್ರದ ರಾಜಕಾರಣಕ್ಕೆ ಹೋದ ಮೇಲೆ ಸಂಘಟನಾತ್ಮಕ ಚಟುವಟಿಕೆಯಲ್ಲಿ ತೋರಿದ ಸಾಧನೆಯ ಕಾರಣದಿಂದ BL ಸಂತೋಷ್ ಅವರು ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ಏನಾದ್ರೂ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಟ್ಟಬೇಕು ಅನ್ನೋ ವಿಚಾರಕ್ಕೆ ಬರೋದಾದ್ರೆ BL ಸಂತೋಷ್ ಅವರ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಶೋಭಾ ಕರಂದ್ಲಾಜೆ ಅವರೇನಾದ್ರೂ ನೇಮಕ ಆದ್ರೆ ಮೊದಲ ಬಾರಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಮಹಿಳೆಯೊಬ್ರು ಅಧಿಕಾರ ವಹಿಸಿಕೊಂಡ ಹಾಗಾಗತ್ತೆ. ಮಹಿಳಾ ಅಧ್ಯಕ್ಷೆಯ ಮೂಲಕ ಬಣ ಬಡಿದಾಟಕ್ಕೆ ಒಂದಿಷ್ಟು ಕಡಿವಾಣ ಹಾಕೋದಕ್ಕೂ ಕೂಡ ಬಿಜೆಪಿ ಪ್ಲಾನ್ ಮಾಡಬಹುದು. ಇನ್ನು ಬಹಳ ಮುಖ್ಯವಾಗಿ ಯಡಿಯೂರಪ್ಪ ಕೂಡ ಶೋಭಾ ಕರಂದ್ಲಾಜೆ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟೋದಾದ್ರೆ ವಿರೋಧ ಮಾಡೋದಿಲ್ಲ ಅನ್ನೋದು ವರಿಷ್ಠರ ಲೆಕ್ಕಾಚಾರ. ಹಾಗೆ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನ ಕೊಡುತ್ತೆ ಬಿಜೆಪಿ ಪಕ್ಷ ಅನ್ನೋ ಸಂದೇಶವನ್ನ ಕೂಡ ರವಾನೆ ಮಾಡಬಹುದು. ಇಷ್ಟೆಲ್ಲ ಅಂಶಗಳನ್ನ ಇಟ್ಕೊಂಡು ಹೈಕಮಾಂಡ್ ಕೂಡ ಸಾಕಷ್ಟು ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಆದ್ರೆ ವಿಜಯೇಂದ್ರ ಮಾತ್ರ ತನ್ನ ಸ್ಥಾನವನ್ನ ಉಳಿಸ್ಕೊಳ್ಬೇಕು, ವಿಸ್ತರಣೆ ಮಾಡ್ಕೊಳ್ಬೇಕು ಅಂತ ಒಂದಷ್ಟು ಕಸರತ್ತನ್ನ ಮಾಡ್ತಾ ಇರೋ ಹಾಗೂ ಕೂಡ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ದಿಲ್ಲಿಗೆ ಹೋಗಿ ಬಂದ್ರು, ಗೃಹ ಸಚಿವ ಅಮಿತ್ ಶಾ ಅವರನ್ನ ಮೀಟ್ ಮಾಡಿ ಬಂದ್ರು. ಬಣರಾಜಕೀಯದ ಹೊಸ್ತಿಲಲ್ಲೇ ಈ ಭೇಟಿ ಮಹತ್ವವನ್ನ ಪಡೆದುಕೊಂಡಿರೋದ್ರಿಂದ ಅಮಿತ್ ಶಾ ಅವರೇನಾದ್ರೂ ವಿಜಯೇಂದ್ರ ಪರ ಕೃಪಾ ಕಟಾಕ್ಷ ತೋರಿಸಿದ್ರೆ ಅವರ ಸ್ಥಾನ ಗಟ್ಟಿಯಾಗಬಹುದು ಅಂತಾನು ಹೇಳಲಾಗ್ತಾ ಇದೆ. ಸೊ ನಿಮ್ಮ ಪ್ರಕಾರ ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಾರಾದ್ರೆ ಉತ್ತಮ ಅಂತ ಅನ್ಸುತ್ತೆ? ಬೊಮ್ಮಾಯಿನ, ಶೋಭಾ ಕರಂದ್ಲಾಜೆನ, ಅಥವಾ ವಿಜಯೇಂದ್ರ ಅವರೇ ಮುಂದುವರಿಬೇಕಾ, ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಬೇಕಾ? ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ.